ಹೆಲೋ ಆಲ್ ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ಇವತ್ತೇನಪ್ಪ ಅಂದರೆ ಆಗಸ್ಟ್ 8th ಮತ್ತು 9th ಮೀಶೋ ಸೇಲ್ ನಡೀತಾ ಇದೆ. ಸೊ ಹಾಗಾಗಿ ನಿಮ್ಗೆ ಏನಾದ್ರೂ ಉಪಯೋಗ ಆಗ್ಬೋದು ಅಂತ ಹೇಳಿ ನನ್ನ ಹತ್ರ ಇರೋ ಮೀಶೋಯಿಂದ ಆರ್ಡರ್ ಮಾಡಿರೋ ಜ್ಯುವೆಲರಿ ತೋರಿಸೋಣ ಅಂತ ಇದ್ದೀನಿ. ಸೊ ದಟ್ ವರಮಹಾಲಕ್ಷ್ಮಿ ಕೂಡ ಹತ್ತಿರ ಬರ್ತಾ ಇದೆ. ನೀವು ಕೂಡ ಈ ಜ್ಯುವೆಲರಿ ಬೇಕಂದರೆ ಆರ್ಡರ್ ಮಾಡ್ಕೊಬೋದು ಕಮ್ಮಿ ಪ್ರೈಸಲ್ಲಿ. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ದಿಸ್ ಇಸ್ ಮೈ ಫಸ್ಟ್ ಜ್ಯುವೆಲರಿ. ಇದು ಬಂದು ಆಲ್ಮೋಸ್ಟ್ ನನಗೆ 500 ಸಮಥಿಂಗ್ ಆಗಿತ್ತು. ಈಗ ಸ್ವಲ್ಪ ಜಾಸ್ತಿ ಆಗಿದೆ, 620 ಏನೋ ಆಗಿದೆ ಕಾಸ್ಟ್. ಬಟ್ ನಾಳೆ ನಾಡಿದ್ರಲ್ಲಿ ಸೇಲ್ ಇರೋದ್ರಿಂದ ಕಮ್ಮಿ ಕೂಡ ಆಗ್ಬೋದು. ಬಟ್ ಇದಂತೂ ಮಸ್ಟ್ ಬೈ. ಇದು ಎಲ್ಲ ಟ್ರೆಡಿಷ್ನಲ್ ಔಟ್ಫಿಟ್ಸ್ಗೂ ಈಸಿಯಾಗಿ ಹೋಗುತ್ತೆ. ನಾನು ರೆಫರೆನ್ಸ್ ಪಿಕ್ಚರ್ ಸಹ ಹಾಕಿರ್ತೀನಿ. ಯು ಕ್ಯಾನ್ ಆಲ್ಸೋ ಸಿ ಹೌ ಇಟ್ ವಿಲ್ ಲುಕ್ ಅಂತ. ನನ್ನ ಕಸಿನ್ ಹತ್ರ ಕೂಡ ಸೇಮ್ ಇದೆ. ಅವ್ರು ಬಂದ್ಬಿಟ್ಟು ಇನ್ನು ನನಗಿಂತ ಒಂದು 200 ಎಕ್ಸ್ಟ್ರಾ ಕೊಟ್ಟಿದ್ರು. ಅವ್ರು ಹೇಳಿದರು ಮೇ ಬಿ ಇದು ಕಪ್ಪಾಗ್ಬೋದು ಮೀಶೋದಲ್ವಾ ಅಂತ. ಬಟ್ ಇದು 3 years ಆದರೂ ಹಾಗೆ ಇದೆ, ಸ್ವಲ್ಪನೂ ಕೂಡ ಕಲರ್ ಹೋಗಿಲ್ಲ. ಅದರ ಜೊತೆ ಈ ಪುಟಾಣಿ ಜುಮ್ಕಿ ಬಂದಿದೆ. ಇಟ್ಸ್ ನಾಟ್ ದ್ಯಾಟ್ ಪುಟಾಣಿ. ವಿತೌಟ್ ಚೋಕರ್ ಕೂಡ ನೀವು ಬರೀ ಜುಮ್ಕ ಹಾಕಿದ್ರೂ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಯು ಕ್ಯಾನ್ ಸಿ ಎಷ್ಟು ಗ್ರ್ಯಾಂಡ್ ಕಾಣ್ತಿದೆ ಅಂತ. ಸಿ ಸೋ ಪ್ರಿಟಿ. ನಾನಂತೂ ಇದನ್ನು ತುಂಬ ಸರಿ ಹಾಕ್ಬಿಟ್ಟಿದ್ದೀನಿ. ಕ್ವಾಲಿಟಿಗೆ ಮಾತ್ರ 10/10 ಕೊಡ್ಬೋದು. ಮೀಶೋದಲ್ಲಿ ಇದೊಂದು ಆಪ್ಷನ್ ಬರುತ್ತೆ ಗೋಲ್ಡ್ ಅಂತ. ಸೊ ನಾನು ಆ ಥರ ಆಪ್ಷನ್ಸಲ್ಲಿ ಬೈ ಮಾಡಿದ್ದು. ಸೊ ದ ನೆಕ್ಸ್ಟ್ ಜ್ಯುವೆಲರಿ ಬಂದ್ಬಿಟ್ಟು ಈ ಜುಮ್ಕ ಸ್ವಲ್ಪ ಚಿಕ್ಕದಾಯ್ತಂತ ಹೇಳಿ ನಾನು ಸ್ವಲ್ಪ ದೊಡ್ಡ ಜುಮ್ಕ ಆರ್ಡರ್ ಮಾಡಿದ್ದೆ. ಇದು ಕೂಡ ಆಲ್ಮೋಸ್ಟ್ ಸಿಮಿಲರ್ ಡಿಸೈನೇ, ಸ್ವಲ್ಪ ಉದ್ದ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನಾನು 350ಗೆ ಬೈ ಮಾಡಿದ್ದೆ. ಈಗಲೂ ಕೂಡ ಒಂದು 4 ರೂಪೀಸ್ ಕಮ್ಮಿನೇ ಇದೆ. ನೀವು ಆರಾಮಾಗಿ ಐ ಥಿಂಕ್ ಇನ್ 320ಗೆಲ್ಲ ಬರ್ಬೋದು ನಾಳೆ ಸೇಲಲ್ಲಿ. ಇದು ಕೂಡ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಯು ಕ್ಯಾನ್ ಸಿ ಹೌ ಬಿಗ್ ಆ್ಯಂಡ್ ಹೌ ಲವ್ಲಿ ಇಟ್ ಈಸ್. ಜುಮ್ಕಾದಲ್ಲಿ ಇವೆರಡು ನನ್ನ ಫೇವ್ರೆಟ್ ಜುಮ್ಕ. ಯೂಶ್ವಲಿ ಎಲ್ಲಾದರೂ ಹೋಗ್ಬೇಕಂದ್ರೆ ಫಸ್ಟ್ ಥಿಂಗ್ ನಾನು ಮಾಡೋದೇನೆ ಈ ಥರ ಈ ಜುಮ್ಕಾನ ಹುಡ್ಕೋದು. ಸೋ ಪ್ರಿಟಿ ಅಲ್ಲ? 350ಗೆ ಇಟ್ಸ್ ಲೈಕ್ ವರ್ತ್ ಇಟ್ ಅಂತಾನೆ ಹೇಳ್ಬೋದು. ಎಲ್ಲ ಫಂಕ್ಷನ್ಗೂ ಸ್ವಲ್ಪ ಗ್ರ್ಯಾಂಡಾಗೆ ಕಾಣುತ್ತೆ ಆ್ಯಂಡ್ ಇಟ್ ಈಸ್ ಸೋ ಬ್ಯೂಟಿಫುಲ್. ನೆಕ್ಸ್ಟ್ ಬಂದ್ಬಿಟ್ಟು ಈ ಸಿಂಗಲ್ ಲೇಯರ್ ಪರ್ಲ್ ಚೋಕರ್. ದಿಸ್ ಈಸ್ ಲೈಕ್ ಮೈ ಗೋ ಟು. ಯಾವುದಾದ್ರೂ ಸಿಂಪಲ್, ಈಗ ನಾರ್ಮಲ್ ಸಿಂಪಲ್ ಫಂಕ್ಷನ್ಗಂದರೆ ಇದನ್ನು ಆರಾಮಾಗಿ ಹಾಕ್ಬೋದು. ಆ್ಯಂಡ್ ಮಕ್ಕಳಿಗಂತೂ ತುಂಬ ಕ್ಯೂಟಾಗಿ ಕಾಣುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 100 ರೂಪೀಸ್. ನಾನು 120, ಇವಾಗ 110ಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಪ್ರಾಡಕ್ಟ್ ಅವೈಲೇಬಲ್ ಇಲ್ಲ. ಸೊ ಆಲ್ಮೋಸ್ಟ್ ಸಿಮಿಲರೇ ನನ್ನ ಹತ್ರ ಇನ್ನೊಂದು ಪ್ರಾಡಕ್ಟ್ ಇದೆ. ದ್ಯಾಟ್ ಈಸ್ ಇದೇ ಥರ ಪರ್ಲೇನೆ, ಬಟ್ ಇಲ್ಲಿ ಓವಲ್ ಬರುತ್ತೆ ಇನ್ಸ್ಟೆಡ್ ಆಫ್ ಅ ಫ್ಲವರ್. ಸೊ ನನಗೆ ಇದ್ರದ್ದು ಚೇನ್ ಕಾಣಿಸ್ಲಿಲ್ಲ. ಸೊ ಹಾಗಾಗಿ ಐ ಆಮ್ ಜಸ್ಟ್ ಶೋಯಿಂಗ್ ಯು ದ ಇಯರಿಂಗ್ಸ್. ಸೊ ನೀವು ಇದನ್ನು ಈಸಿಯಾಗಿ ಮಕ್ಕಳಿಗಂತೂ ಆರಾಮಾಗಿ ಬೈ ಮಾಡ್ಬೋದು. ಕಳೆದೋಗುತ್ತೆ, ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅನ್ನೋ ಚಿಂತೆನೇ ಇರಲ್ಲ. ಕಳೆದೋದ್ರೂ ಇಟ್ ಈಸ್ ಜಸ್ಟ್ 100 ರೂಪೀಸ್. ಬಟ್ ಸ್ಟಿಲ್ ತುಂಬ ಎಲಿಗೆಂಟ್, ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನಾನು ಇದನ್ನು ಫಸ್ಟ್ ಟೈಮ್ ನಮ್ಮ ಊರು ಶ್ರಾವಣಕ್ಕೆ ಹಾಕಿದ್ದೆ. ತುಂಬ ಜನ ಕೇಳಿದರು ಎಷ್ಟು ಚೆನ್ನಾಗಿದೆ ಚೋಕರ್, ಸಿಂಪಲ್ ಆಗಿ. ತುಂಬ ಜನ ಲಿಂಕ್ ಸಹ ತಗೊಂಡಿದ್ರು. ಲೆಟ್ಸ್ ವೇರ್ ಇಟ್. ಯು ಕ್ಯಾನ್ ಸಿ ಹೌ ಪ್ರಿಟಿ ಇಟ್ ಈಸ್ ಲುಕಿಂಗ್. ದ ಅದರ್ ಒನ್ ನಾನು ಚೂಸ್ ಮಾಡಿದ್ದು ಅದು ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ. ಅದೂ ಅರೌಂಡ್ 120 ರೂಪೀಸ್ ಇದೆ. ಬಟ್ ಸೋ ಗುಡ್. ಇದನ್ನು ತಗೊಂಡು ನಾನು ಆಲ್ಮೋಸ್ಟ್ 2 years ಆಯಿತು ಅಂದ್ಕೊಳ್ತೀನಿ. ಸಿ ಯು ಕ್ಯಾನ್ ಲಿಟ್ರಲಿ ಸಿ ಇದು ಎಷ್ಟು ಗ್ರ್ಯಾಂಡಾಗಿ ಕಾಣ್ತಿದೆ ಅಂದರೆ ಆಲ್ಮೋಸ್ಟ್ ನಂದು ಸ್ಯಾರಿದೆ ಹೈಲೈಟ್ ಆಗೋಯ್ತು. ಈ ಸಿಂಪಲ್ ಡಿಸೈನ್ಸ್ ಎಲ್ಲ ಇಷ್ಟ ಆಗೋರಿಗೆ ಈ ಜ್ಯುವೆಲರಿ ಬಂದು ಹೇಳಿ ಮಾಡಿಸ್ದಾಗಿರುತ್ತೆ. ಸಿ ಸೋ ಕ್ಯೂಟ್ ಅಲ್ಲ? ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇದೆಲ್ಲ ಪಿಂಕಲ್ಲಿದೆ, ಬೇರೆ ಕಲರ್ಸಲ್ಲಿ ನನಗೆ ಸಿಕ್ಕಿಲ್ಲ. ನಿಮಗೇನಾದರೂ ಬೇರೆ ಕಲರ್ಸಲ್ಲಿ ಸಿಕ್ಕಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಇದು ನನ್ನ ಫೇವ್ರೆಟ್ ಜ್ಯುವೆಲರಿ. ಇದು ಇಯರ್ ಕಫ್ಸ್ ಆ್ಯಕ್ಚುಲಿ. ಇದು ನನ್ನ ಆ್ಯನಿವರ್ಸರಿಗೆ ನಾನು ಬೈ ಮಾಡಿದ್ದು. ಇದನ್ನು ನಾನು ಟ್ರೈ ಮಾಡಬೇಕು ಅಂತ ಔಟ್ ಆಫ್ ಸ್ಟಾಕ್ ಇತ್ತು. ಬಟ್ ಇದೇ ಡಿಸೈನ್ ಬೇಕಂತ ನಾನು ವೇಟ್ ಮಾಡಿ ಬೈ ಮಾಡಿದೆ. ಇದು ಅರೌಂಡ್ 280 ಇತ್ತು ನಾನು ಬೈ ಮಾಡಬೇಕಾದ್ರೆ. ಇವಾಗ 270 ಅಲ್ಲಿದೆ. ಆ್ಯಂಡ್ ನಾಳೆ ಸೇಲಲ್ಲಿ ಇನ್ನೂ ಕಮ್ಮಿ ಆಗ್ಬೋದು. ಕ್ಯಾನ್ ಸಿ ಹೌ ರಿಚ್ ಆ್ಯಂಡ್ ಹೌ ಟ್ರೆಡಿಷ್ನಲ್ ಇಟ್ ಈಸ್ ಲುಕಿಂಗ್. ಇದು ಆ್ಯಂಟೀಕ್ ಬರುತ್ತೆ ಸ್ವಲ್ಪ. ಆ್ಯಂಡ್ ನಾನು ಒಂದ್ಸರಿ ದೇವಸ್ಥಾನಕ್ಕೆ ಇದನ್ನು ಹಾಕೊಂಡು ಹೋದಾಗ ನನಗೆ ಗೊತ್ತಿಲ್ಲದವ್ರು ಕೂಡ ಕರೆದ್ಬಿಟ್ಟು ಇದನ್ನು ಹೆಂಗೆ ಹಾಕ್ಕೊಂಡಿದ್ದೀರಾ, ಏನು ಹೇಳ್ತಾರೆ,
ಪರ್ಮನೆಂಟ್ ಹಾಕ್ಸ್ಕೊಂಡಿರೋದು ಅಂತೆಲ್ಲ ಕೇಳಿದರು. ಬಟ್ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಓಪನ್ ಮಾಡಿ ಹೇಗೆ ಹಾಕೊಳ್ಳೋದು ಅಂತ. ಸೊ ಐ ಜಸ್ಟ್ ಶೋ ಇಟ್ ಹಿಯರ್. ಸೊ ದಿಸ್ ಇಸ್ ದ ಕಫ್. ಇದನ್ನು ನಿಮ್ಮ ಇಯರ್ ಹೋಲ್ ಒಳಗಡೆ ಹಾಕಿ ಇಲ್ಲಿ ಮೇಲೆ ಕೊಕ್ಕಿನ ನಿಮ್ಮ ಇಯರ್ ಲೋಬಿಗೆ ಪುಷ್ ಮಾಡಬೇಕು. ಎಸ್, ಎಷ್ಟು ರಿಚ್ ಕಾಣ್ತಿದೆ ಆ್ಯಂಡ್ ಎಷ್ಟು ಯುನೀಕಾಗಿ ಕೂಡ ಕಾಣ್ತಿದೆ. ಇದು ನನ್ನ ಫೇವ್ರೆಟ್ ಜ್ಯುವೆಲರಿ. ಇದನ್ನು ಐ ಥಿಂಕ್ ಯು ಕ್ಯಾನ್ ಈಸಿಲಿ ಗೋ ಫಾರ್ ಇಟ್ ಆ್ಯಂಡ್ ಯು ಕ್ಯಾನ್ ಸ್ಟ್ಯಾಂಡ್ ಔಟ್. ಇಟ್ ವಿಲ್ ಲುಕ್ ದ್ಯಾಟ್ ಗ್ರೇಟ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಸ್ಟೋನ್ ಸೆಟ್. ಇದನ್ನು ನಾನು ನನ್ನ ಮೆಹಂದಿಗೆ ಹಾಕ್ಕೊಂಡಿದ್ದೆ. ನನ್ನ ಮೆಹಂದಿಗೆ ಇನ್ನೊಂದು ಸೆಟ್ ತರಿಸಿದ್ದೆ, ಬಟ್ ಅದು ತುಂಬ ಗ್ರ್ಯಾಂಡ್ ಅನ್ನಿಸ್ತು ಆ್ಯಂಡ್ ತುಂಬ ಹೊತ್ತು ಕೂಡ ಕೂತ್ಕೊಳ್ಳೋಕ್ಕಾಗಲ್ಲ ಅದನ್ನು ಹಾಕ್ಕೊಂಡು ಅಂತ ಹೇಳಿ ಐ ಆರ್ಡರ್ಡ್ ಅನದರ್ ಒನ್. ಇದಕ್ಕೆ ಇನ್ನೊಂದು ಸ್ಟಡ್ಸ್ ಇದೆ. ದಿಸ್ ಸ್ಟಡ್ಸ್ ಇಸ್ ಆಲ್ಸೋ ಸೋ ಬ್ಯೂಟಿಫುಲ್. ನೀವು ಇವಾಗ ವೆಸ್ಟರ್ನ್ ವೇರ್ ಹಾಕ್ತೀರಾ ಅಂದರೆ ಇಟ್ ಈಸಿಲಿ ಗೋಸ್. ಯು ಕ್ಯಾನ್ ಸಿ ಹೌ ಬಿಗ್ ಇಟ್ ಇಸ್. ಸೊ ದಿಸ್ ಈಸ್ ಆಲ್ಸೋ ಅ ಮಸ್ಟ್ ಬೈ ಪ್ರಾಡಕ್ಟ್ ನನಗೆ. ಬಟ್ ಇದರಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಏನಂದರೆ, ನಾನು ಇದು ಬೈ ಮಾಡಿ ಆಲ್ಮೋಸ್ಟ್ 1.5 year ಆಯಿತು. ಆದರೆ ಅಷ್ಟು ಮೇಂಟೈನ್ ಮಾಡಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಬಟ್ ಸಿನ್ಸ್ ಇದು ಸಿಲ್ವರ್ ಆಗಿರೋದ್ರಿಂದ ಅಷ್ಟು ಕಾಣಲ್ಲ. ಕ್ಯಾನ್ ಸಿ ವೆಸ್ಟರ್ನ್ ವೇರಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಸ್ವಲ್ಪ ಡಲ್ ಆಗಿರ್ಬೋದು, ಬಟ್ ಆದರೆ ಇದ್ರ ಇಯರಿಂಗ್ಸ್ ನಾನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪನೂ ಕಪ್ಪಾಗಿಲ್ಲ. ಇಟ್ ಈಸ್ ಇನ್ ದ ಸೇಮ್ ಕಂಡೀಷನ್ ದೇ ಹ್ಯಾವ್ ಗಿವನ್. ಸೊ ಹಾಕುವ ಬೇಗ. ಏನೇ ಜ್ಯುವೆಲರಿ ಆದರೂ ನೀವು ಹತ್ತಿ ಬಟ್ಟೆಯಲ್ಲಿ ಇಟ್ಟು ಮಡಚಿಟ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಇಲ್ಲಿ ಬೇರೆ ಜ್ಯುವೆಲರಿ ಜೊತೆ ಮಿಕ್ಸ್ ಮಾಡಿಟ್ಟಾಗ ಸ್ವಲ್ಪ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಇದು ಕೂಡ ಸಿಂಪಲ್ ಡಿಸೈನ್. ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಫ್ಲವರ್ಸ್ ಆ್ಯಂಡ್ ರೆಕ್ಟ್ಯಾಂಗಲ್ಸ್. ಇಸ್ಂಟ್ ಇಟ್ ಪ್ರಿಟಿ? ಇದಕ್ಕೆ ನಾನು 140 rupees ಕೊಟ್ಟಿದ್ದೆ ಆ್ಯಂಡ್ ಇಟ್ ಇಸ್ ಸ್ಟಿಲ್ ವರ್ತ್ ದ ಮನಿ. ಇಟ್ ಲುಕ್ಸ್ ಸೋ ಗುಡ್ ಅಲ್ವಾ? ಸೊ ಐ ಥಿಂಕ್ 140 is still fine. ಆ್ಯಂಡ್ ನೆಕ್ಸ್ಟ್ ಜ್ಯುವೆಲರಿ ಬಂದು ಇಟ್ ಇಸ್ ದಿಸ್ ಒನ್. ನಾನಿದೆ ಹೇಳಿದ್ದು ಐ ಹ್ಯಾಡ್ ಬಾಟ್ ಇಟ್ ಫಾರ್ ಮೈ ಮೆಹಂದಿ ಅಂತ. ಇದು ತುಂಬ ಕಿವಿ ನೋಬೋದು, ಬಿಕಾಸ್ ನಾವು ತುಂಬ ಹೊತ್ತು ಮೆಹಂದಿ ಹಾಕ್ಸ್ಕೊಳಕ್ಕೆ ಕೂತಿರ್ತೀವಿ ಅಂತ ಹೇಳಿ ನಾನು ಆ್ಯಕ್ಚುಲಿ ಸ್ಟಡ್ಗೋಸ್ಕರ ಈ ಸೆಟ್ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ಯು ಕ್ಯಾನ್ ಈಸಿಲಿ ವೇರ್ ಫಾರ್ 1 hour ಫಂಕ್ಷನ್. ಸ್ವಲ್ಪ ಭಾರ ಇದೆ, ಬೇಕಿದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಈ ಜ್ಯುವೆಲರಿನ. ನಾನು ಈ ಜ್ಯುವೆಲರಿ ಮೇನಾಗಿ ಚೂಸ್ ಮಾಡಿದ್ದು ಯಾಕೆ ಅಂದರೆ, ಇದರಲ್ಲಿ ಹೇರ್ ಬ್ಯಾಂಡ್ ಇದೆ. ಇದು ಹೋಲ್ಡ್ ಸೆಟ್ ಮಾಡಿದ್ದು. ಇದು ಹೀಗೆ ಬರುತ್ತೆ. ಇದು ನನ್ನ ಬಾಲಿ ಟ್ರಿಪ್ಪಿಗೆ ಕೂಡ ಹಾಕಿದ್ದೆ ಆ್ಯಂಡ್ ಇಟ್ ವಾಸ್ ಲುಕಿಂಗ್ ಸೋ ಗುಡ್. ಹಾಂ, ಈ ಕಡೆ ಒಂದು ಕೊಕ್ಕಿ, ಈ ಕಡೆ ಒಂದು ಕೊಕ್ಕಿ ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಜಸ್ಟ್ ಪುಲ್ ಮಾಡಿ ಇದು ಹಾಕ್ಕೋಬೇಕು. ಯು ಕ್ಯಾನ್ ಸಿ. ಆ್ಯಂಡ್ ಇಲ್ಲಿ ನೆತ್ತಿ ಬಟ್ಟೆ ಬರುತ್ತೆ. ಸೊ ಸಮಥಿಂಗ್ ಲೈಕ್ ದಿಸ್ ಹೀಗೆ ಕಾಣುತ್ತೆ. ಸೊ ಮೇನಾಗಿ ಈ ಸೆಟ್ಗೋಸ್ಕರ ನಾನು ಈ ಜ್ಯುವೆಲರಿ ಆರ್ಡರ್ ಮಾಡಿದೆ. ಇಯರಿಂಗ್ಸ್ ನಾನು ಇನ್ನೂ ಸದ್ಯಕ್ಕೆ ಹಾಕಿಲ್ಲ, ನೋಡೋಣ ಯಾವಾಗ ಹಾಕೊಳ್ತೀನಂತ. ಬಟ್ 222 ಕೊಟ್ಟೆ ನಾನು ಈ ಸೆಟ್ಟಿಗೆ. ದ ಹೇರ್ ಬ್ಯಾಂಡ್, ಮಾಂಗ್ಟಿಕಾ ಆ್ಯಂಡ್ ಇಯರಿಂಗ್ಸ್. ಇಟ್ಸ್ ಸ್ಟಿಲ್ ವರ್ತ್ ದ ಮನಿ. ಇದ್ರದ್ದು ಅಷ್ಟೇ ಕಲರ್ ಸ್ವಲ್ಪನೂ ಫೇಡ್ ಆಗಿಲ್ಲ, ಬಿಕಾಸ್ ಇದು ನಾನು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಜ್ಯುವೆಲರಿ ಬಂದು ಈ ಜ್ಯುವೆಲರಿ ಬಂದು ನಾನು ಯಾವ ವೆಬ್ಸೈಟಿಂದ ತೊಗೊಂಡೆ ಅಂತ ನಂಗೆ ನೆನಪಿಲ್ಲ, ಬಟ್ ಐ ಕುಡ್ ಸ್ಟಿಲ್ ಫೈಂಡ್ ದಿ ಸೇಮ್ ಥಿಂಗ್ ಆನ್ ಮೀಶೋದಲ್ಲಿ. ಇದು 140 rupeesಗಿದೆ. ಇಟ್ ಈಸ್ ಸೋ ಗುಡ್. ನಾನು ಎಷ್ಟು ಸರಿ ಇದನ್ನು ಸ್ಟೈಲ್ ಮಾಡಿದ್ದೀನಿ ಅಂದರೆ, ಈವನ್ ಫಾರ್ ಒಂದು ಸ್ಕರ್ಟ್ ಆ್ಯಂಡ್ ಕ್ರಾಪ್ ಟಾಪ್ ಕೂಡ ಹಾಕಿದ್ದೆ. ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಜನ ಕೇಳಿದ್ರು ಕೂಡ ಎಷ್ಟು ಚೆನ್ನಾಗಿದೆ, ಎಲ್ಲಿ ಬೈ ಮಾಡಿದೆ ಅಂತ. ಬಟ್ ಆ ಟೈಮಲ್ಲಿ ನಂಗೆ ಲಿಂಕ್ ಸಿಕ್ಕಿರಲಿಲ್ಲ. ಸಿನ್ಸ್ ಇದು ಹಾಲ್ ಮಾಡ್ತಾ ಇದ್ದೀನಲ್ಲ, ಮೀಶೋ ಹಾಲ್, ಸೊ ಒಂದ್ಸರಿ ಚೆಕ್ ಮಾಡೋಣ ಅಂತ ನೋಡಿದಾಗ ನನಗೆ ಈ ಪ್ರಾಡಕ್ಟ್ ಸಿಕ್ತು. ಇದಕ್ಕೆ ನಾನು ಪೇರ್ ಮಾಡಿದ್ದು ಒಂದು ಸ್ಮಾಲ್ ಸ್ಟಡ್ಸ್ ಥರ. ಆದರೆ ನೀವು ಅವ್ರು ಕೊಟ್ಟಿದ್ದ ಜ್ಯುವೆಲರಿ ಬಂದು ಇದು ಸ್ವಲ್ಪ ದೊಡ್ಡದಿದೆ. ಬಟ್ ನಾನು ಮೀಶೋದಲ್ಲಿರೋ ಲಿಂಕ್ ಬಂದುಬಿಟ್ಟು ಅದಕ್ಕೆ ಪುಟಾಣಿ ಇದೆ. ಯು ಕ್ಯಾನ್ ಸ್ಟಿಲ್ ವೇರ್ ಇಟ್. ಈ ಜ್ಯುವೆಲರಿ ಆಲ್ಮೋಸ್ಟ್ ನಾನು ಕೊಟ್ಟಿದ್ದು ಐ ಥಿಂಕ್ ಅರೌಂಡ್ 150-60 ಹಂಗೆ ಕೊಟ್ಟಿದ್ದೆ. ಇದೇ ಲಾಸ್ಟ್ ಜ್ಯುವೆಲರಿ ಇದ್ದಿದ್ದು ನನಗೆ ನಿಮ್ಗೆ ತೋರ್ಸೋಕ್ಕೆ. ಸೊ ಫೈನಲಿ ನಾನು ಎಲ್ಲ ಜ್ಯುವೆಲರಿ ಲಿಂಕ್ಸ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ಆ್ಯಂಡ್ ಆರ್ಡರ್ ಇಟ್ ಫ್ರಮ್ ದೇರ್.
ಆ್ಯಂಡ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಏನಾದರೂ ನಿಮ್ಗೆ ಐಡಿಯಾಸ್ ಇದ್ದರೆ ಈ ಥರ ಮಾಡು ಅಂತ ನಿಮ್ಗೇನಾದರೂ ಸಜೆಷನ್ಸ್ ಇದ್ದರೆ ಯು ಕ್ಯಾನ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್ ಆ್ಯಂಡ್ ಐ ವಿಲ್ ಟ್ರೈ ಟು ಡೂ ಇಟ್. ಆ್ಯಂಡ್ ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.